ಒಂದು ಹುಡುಗಿ ಕಣ್ಣು ಬಿಟ್ಟು ನೋಡುತ್ತಾಳೆ, ಅವಳನ್ನು ಒಂದು ಬೇಡಿಯಿಂದ ಸ್ಪಂದಿಸಿರುತ್ತಾಳೆ. ಆಗ ಅವಳ ಕಣ್ಣು ಅಲ್ಲಿದ್ದ ಒಂದು ಬಕೀಟ್ ಮೇಲೆ ಬೀಳುತ್ತದೆ. ಹುಡುಗಿ ಬಕೆಟ್ನನ್ನು ಒಡೆದು ಒಂದು ಆಯುಧವನ್ನು ಮಾಡಿಕೊಳ್ಳುತ್ತಾಳೆ. ಆಗ ಆ ಕೊಠಡಿಗೆ ಒಬ್ಬ ವ್ಯಕ್ತಿ ಬರುತ್ತಾನೆ. ಹುಡುಗಿ ಪ್ರಜ್ಞೆ ತಪ್ಪಿದಂತೆ ನಟಿಸುತ್ತಾಳೆ. ಆಗ ವ್ಯಕ್ತಿ ಅವಳಿಗೆ ಇಂಜೆಕ್ಷನ್ ಕೊಡಲು ಬರುತ್ತಾನೆ. ತಕ್ಷಣ ಹುಡುಗಿ ಆ ವ್ಯಕ್ತಿಗೆ ರೆಡಿ ಮಾಡಿದ ಆಯುಧದಿಂದ ಚುಚ್ಚುತ್ತಾಳೆ. ಆ ವ್ಯಕ್ತಿ ಮೂರ್ಛೆ ಹೋಗುತ್ತಾನೆ. ಅವಳಿಗೆ ಗೊತ್ತಿರುತ್ತದೆ, ಇವನು ಹೆಚ್ಚು ಹೊತ್ತು ಪ್ರಜ್ಞೆ ಇಲ್ಲದಂತೆ ಇರುವುದಿಲ್ಲ. ತಕ್ಷಣ ಅವಳು ಕೀಯನ್ನು ಹುಡುಕಿ ಬಂಧನದಿಂದ ಬಿಡಿಸಿಕೊಂಡಳು. ನಂತರ ಚಾಕನ್ನು ತೆಗೆದುಕೊಳ್ಳಲು ಹೋದಳು. ಆಗ ಆ ವ್ಯಕ್ತಿ ಕ್ಷಣ ಎದ್ದು ಆ ಹುಡುಗಿ ಅಲ್ಲಿಂದ ಓಡಿ ಹೋದಳು. ಅವಳಿಗೆ ಗೊತ್ತಿರಲಿಲ್ಲ ಆ ವ್ಯಕ್ತಿ ಇಷ್ಟು ಬೇಗ ಹೇಳುತ್ತಾನೆ ಎಂದು. ಆ ಹುಡುಗಿ ಸಿಕ್ಕ ಕಡೆ ಓಡುತ್ತಿದ್ದಳು. ಕೊನೆಗೂ ವ್ಯಕ್ತಿ ಅವಳನ್ನು ಹಿಡಿದು ಇಂಜೆಕ್ಷನ್ ಕೊಡುತ್ತಾನೆ. ಹಡಗು ಸಮುದ್ರದ ಮಧ್ಯ ಇತ್ತು. ಸಹಾಯಕ್ಕೆ ಯಾರೂ ಕೂಡ ಇರಲಿಲ್ಲ. ಆ ವ್ಯಕ್ತಿ ಚಾಕು ಹಿಡಿದು ಅವಳನ್ನು ಹಟ್ಟಿಸಿಕೊಂಡು ಬಂದ. ವ್ಯಕ್ತಿ ನಿಧಾನವಾಗಿ ಅವಳ ಕಡೆ ಬರುತ್ತಿದ್ದ. ಆ ಹುಡುಗಿಗೆ ಯಾವುದೇ ದಾರಿ ಇರಲಿಲ್ಲ. ಆದ್ದರಿಂದ ಹುಡುಗಿ ಸಮುದ್ರಕ್ಕೆ ಹಾರಿದಳು. ಇಂಜೆಕ್ಷನ್ ಕೊಟ್ಟಿದ್ದರಿಂದ ಅವಳಿಗೆ ಈಜುವ ಶಕ್ತಿ ಇರಲಿಲ್ಲ. ಮೀನು ಹಿಡಿಯುವ ಯಂತ್ರದಿಂದ ಹುಡುಗಿಯನ್ನು ಹಿಡಿದನು. ಮತ್ತೆ ಹುಡುಗಿಗೆ ಪ್ರಜ್ಞೆ ಬಂದಾಗ ಅವಳು ಅದೇ ಕೊಠಡಿಲಿ ಇದ್ದಳು ಮತ್ತು ಅವಳ ಜೊತೆ ಇನ್ನೊಬ್ಬ ಹುಡುಗನಿಂದನು. ಅವರಿಗೆ ಗೊತ್ತಾಯ್ತು ಇಬ್ಬರನ್ನು ಹಿಡಿದಿರುವುದು ಮೈಕ್ ಎಂದು. ಮೊದಲು ಮೈಕ್ ಆ ಹುಡುಗನನ್ನು ಶಾರ್ಕ್ಗೆ ತಿನ್ನಿಸಲು ಪ್ರಯತ್ನಿಸಿದ. ಅದಕ್ಕೆ ಕಟ್ಟಿ ಆ ಹುಡುಗನನ್ನು ಸಮುದ್ರಕ್ಕೆ ಇಳಿಸಿದ್ದನು. ಮೈಕ್ ಎಲ್ಲವನ್ನೂ ವಿಡಿಯೋ ಮಾಡುತ್ತಿದ್ದನು. ಹುಡುಗ ಗಾಬರಿಯಿಂದ ದಾಡುತ್ತಿದ್ದನು. ಆಗ ಹುಡುಗಿ ಹೇಳಿದಳು, ಸುಮ್ಮನಿರು, ಒಂದು ಅವಕಾಶ ಸಿಗುತ್ತೆ ಎಂದು. ಆಗ ಹುಡುಗ ಭಯದಲ್ಲೂ ಸುಮ್ಮನೆ ಇದ್ದ ಶಾರ್ಕ್ಗಳೆಲ್ಲ ಅವನಿಂದ ದೂರ ಹೋದವು. ಹುಡುಗಿ ನೆಮ್ಮದಿಯಾಗಿ ಉಸಿರಾಡಿದಳು. ಆದರೆ ಇದು ಮೈಕ್ಗೆ ಇಷ್ಟ ಆಗ್ಲಿಲ್ಲ. ಅವನು ಹುಡುಗನನ್ನು ಮೇಲ್ಹೇಳಿದ್ದು ಸೊಂಟದ ಮೇಲೆ ಕೊಯ್ದು ಮತ್ತೆ ಸಮುದ್ರಕ್ಕೆ ಇಳಿಸಿದನು. ಆಗ ದೂರದಲ್ಲಿ ಒಂದು ಹೆಲಿಕಾಪ್ಟರ್ ಬರುತ್ತಿತ್ತು. ಮೈಕ್ ಎದುರಿಕೊಂಡು ಅವನನ್ನು ಮೇಲೆಳೆದು ರೂಮಿಗೆ ಹಾಕಿದ. ಆ ಹುಡುಗ ಬದುಕಿಕೊಂಡ, ಆದರೂ ಗಂಭೀರ ಪರಿಸ್ಥಿತಿಲಿ ಇದ್ದನು. ಆಗ ಹುಡುಗಿ ಬೇರೆ ದಾರಿಯನ್ನು ಹುಡುಕಿದಳು. ತನ್ನ ಬೆಳ್ಳನ್ನು ಕಿತ್ತಳು. ಆಗ ಬೇಡಿ ಸಡಿಲವಾಗಿ. ಆಗ ಮೈಕ್ ಕೊಠಡಿಗೆ ಬಂದ. ಆಗ ಅಲ್ಲಿ ಆ ಹುಡುಗಿ ಇರಲಿಲ್ಲ. ನಿಜವಾಗಿ